ಹಾಂ, ಎಲ್ಲ ಸ್ನೇಹಿತರೆ, ಹಲವಾರು ದಿನ ಆದ ನಂತರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನೂ ಯಾರೆಲ್ಲ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತಂತ ಇನ್ನೊಂದು ಲೇಡಿ ಅದು ಡೋರ್ ಹತ್ರ ಇದನ್ನು ಹೇಗೆ ಆ್ಯಡ್ ಮಾಡೋದು, ಹೇಗೆ ಬಸ್ ಮೇಲೆ ಆ್ಯಡ್ ಮಾಡೋದು, ಪ್ರತಿಯೊಂದು ಐಟಮ್ ಕೂಡ ಕನ್ನಡದಲ್ಲಿ ಕೊಟ್ಟಿರ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಇರಲ್ಲ, ಅವಳು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಒಂದು ಲೇಡಿ ನಿಂತ್ಕೊಂಡು ವರ್ಕ್ ಮಾಡ್ತಿರೋದು ನೋಡ್ತಾ ಇರಲ್ಲ. ಆಮೇಲೆ ಲೈಟಿಂಗ್ಸ್ ಮಸ್ತಾಗಿ ಕೊಟ್ಟಿದ್ದಾರೆ ಗಾಡಿಗೆ. ಆಮೇಲೆ ಒಂದು ಬಂಪರ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರಲ್ಲ ಯಾವ ರೀತಿ ಇದೆ ಅಂತ ನೋಡಿ. ಯಾವ ರೀತಿ ಕಾಣಿಸ್ತಿದೆ, ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅಂತ ನೋಡ್ತಾ ಇರಲ್ಲ. ಗಾಡಿ ಈ ರೀತಿ ಕಾಣ್ತಿದೆ, ಮಾತ್ರ ಅಲ್ಟಿಯಾಗಿ ಕಾಣ್ಬೋದು. ಆದರೆ ಲೈಟಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ರೆ ಮಾತ್ರ ಬರೋದು, ಇಲ್ಲಾಂದರೆ ಬರಲ್ಲ. ನೀವೇ ನೋಡ್ತಾ ಇರಲ್ಲ, ಈ ರೀತಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ಚೇಂಜಸ್ ಇಲ್ಲ. ಮತ್ತು ಇಂಟೀರಿಯರ್ ಚೇಂಜ್ ಆಗಿದೆ, ನೋಡ್ತಾ ಇರಲ್ಲ. ಈ ರೀತಿ ಇದೆ ಇಂಟೀರಿಯರು ನೋಡಿ. ಈ ರೀತಿ ಕಾಣಿಸೋದಂಥದ್ದು ಗಾಡಿ ನೋಡ್ತಾ ಇರಲ್ಲ. ಒಂದು ಲೇಡಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋ ರೀತಿಲಿ ನೀವೇ ನೋಡ್ತಾ ಇರಲ್ಲ. ಒಳಗಡೆ ಏನು ಚೇಂಜಸ್ ಇಲ್ಲ. ನೈಟ್ ಟೈಮಲ್ಲಿ ಈ ರೀತಿ ಕಾಣುವಂಥದ್ದು ಇಂಡಿಕೇಟರ್ಗಳು ಆನ್ ಮಾಡಿದ್ರೆ. ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಬ್ಯಾಕ್ ಸೈಡು ಈ ರೀತಿ ಕಾಣುತ್ತೆ. ಎಕ್ಸ್ಟ್ರಾ ಲೈಟಿಂಗ್ಸ್ ಆ್ಯಡ್ ಮಾಡಿದ್ರೆ ಇನ್ನೂ ಅಲ್ಟಿಯಾಗಿ ಕಾಣುತ್ತೆ ನೈಟ್ ಟೈಮಲ್ಲಿ. ಹಾಗೆ ನೋಡಿ, ಆನ್ ಮಾಡ್ತೀನಿ ಈಗ. ಈ ರೀತಿ ಕಾಣಿಸ್ತಿದೆ, ಅಲ್ಟಿ ಅಂತಲೇ ಹೇಳ್ಬೋದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿಬಿಡಿ. ಅಲ್ಟಿಯಾಗಿ ಕಾಣಿಸ್ತಿದೆ ಗಾಡಿ. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೈಡ್ ಲುಕ್ ಈ ರೀತಿ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಇದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಮೊದಲು ಅಲ್ಲಿ ಮೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ, ಇಲ್ಲಿ ಸುಮಾರು ಹಲವಾರು ವೀಡಿಯೋ ಲಿಂಕ್ ಇದೆ. ಇಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಬ್ಯಾಕ್ ಬಂದುಬಿಡಿ. ಎಲ್ಲ ಆದ ನಂತರ ಬ್ಯಾಕ್ ಬನ್ನಿ, ಬರ್ತಾನೆ ಇರಿ ಬ್ಯಾಕು. ಇಲ್ಲೇ ಇದೆ ಮೂಡ್ ಲಿಂಕ್ ಅಂತ, ಡಿವೈಸ್ ಅಲ್ಲ ಏನೋ ಇದೆ ಕೊಟ್ಟಿದ್ದಾರೆ, ಗೂಗಲ್ ಡ್ರೈವ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಾನೆಲ್ಲ ಯಾರೋ ಹಾಕ್ತೀನಿ, ನಿಮ್ಮ ಮೇಲೆ ನೀಟಾಗಿ ಫಾಲೋ ಮಾಡಿ. ಈ ರೀತಿ ಬರುತ್ತೆ. ಅಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ನಿಮ್ಮ ಮೇಲ್ಗಡೆ. ಯಾರೋ ಹಾಕ್ತೀನಿ ನೋಡಿ. ಈಗ ವೆಯ್ಟ್ ಮಾಡಿ, ಯಾರೋ ಹಾಕೋಂಟ ಯಾರೋ ಹಾಕೋದನ್ನೇ ನೋಡ್ಕೊಂಡು ಫಾಲೋ ಮಾಡಿ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ, ನೆಕ್ಸ್ಟ್ ಪೇಜ್ಗೆ ಹೋಗುವಂಥದ್ದು. ವೆಯ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರಲ್ಲ, ಅಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಗೋದು ತೋರಿಸುತ್ತೆ. ನೋಡಿದರೆ ಡೌನ್ಲೋಡ್ ಆಯಿತು. ಇದಾದ ನಂತರ ZS ಆ್ಯಪ್ ಅಂತ ಇದೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾರೋ ಹಾಕ್ತೀನಿ ನೋಡಿ, ಡೌನ್ಲೋಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಮೇಲ್ಗಡೆ ತಿರುಗಿ, ಇಲ್ಲೇ ಡಾಟ್ ಪಕ್ಕದಲ್ಲಿ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾರೋ ಹಾಕ್ತಿದ್ದೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರೋ ಹಾಕ್ತೀನಿ ನೋಡಿ, ಕೆಳಗಡೆ ಮೂರನೇದು ನೋಡಿ ಕಾಣಿಸ್ತಿದೆಯಾ. ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟಿಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ. ಇಲ್ಲಿದೆ ನೋಡಿ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಒಂದ್ಸಲಿ. ಈ ರೀತಿ ಬಂದ್ಬಿಡ್ತಿದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇದು ಎರಡನೇ ಆಪ್ಷನು. ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಹಾಕಿ. ಆ ವೀಡಿಯೋದಲ್ಲಿ ಸಿಗುತ್ತೆ. ಲಾಸ್ಟ್ 4 ನಿಮಿಷದಿಂದ ನೋಡ್ಕೊಂಡೋಗಿ ಮತ್ತೆ ಕೆಳಗೆ ಬನ್ನಿ. ಇಲ್ಲಿದೆ ಗೆಳೆಯರೆ ನೋಡಿ, GB1 ಏಟಿಂಗ್ V2 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ಹೋಗ್ತಿದ್ದೀನಲ್ಲ, ಇಲ್ಲಿ ಈ ರೀತಿ ಬರುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ನಾಯ್ಸ್ ಇರುವಂಥದ್ದು. ಅಲ್ಲಿ ಮೆಲ್ಟ್ ಸೆಲೆಕ್ಟ್ ಅಂತ ಇದೆ ನೋಡಿ,
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದೇ ಇಲ್ಲಿ ರೈಟ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಆಲ್ ಅಂತ. ವೆಯ್ಟ್ ಮಾಡಿ, ಸೆಲೆಕ್ಟ್ ಆಲ್ ಅಂತ ಬಂತು ನೋಡಿ, ಇಲ್ಲಿ ಮೊದಲನೇದೆ. ಅದ್ರ ಮೇಲೆ ಅದ್ರ ಕ್ಲಿಕ್ ಮಾಡಿ ಇಲ್ಲಿ ಯಾವುದಾದ್ರೂ ಒಂದು ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ. ಯಾವುದಾದ್ರೂ ಒಂದು ಫೈಲು ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ. ಕಟ್ ಅಂತ ತಗೊಳ್ಳಿ, ಕಟ್ಟರ್ ಕಾಪಿ ಎರಡು ಇದೆ, ಕಟ್ ಅಂತ ತಗೋಬೇಕು ನೀವು. ಕಟ್ಟರ್ ಕಾಪಿ ನಾನು ಕಾಪಿ ಮಾಡಿಕೊಂಡೆ. ಅಲ್ಲಿ GB ಒಂದು ಎಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದೇನೆ. ಅದಾದ ನಂತರ ಮತ್ತೆ 3 ಲೈನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಮತ್ತೆ A to Z ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡಲ್ಲೇ ಬರುತ್ತೆ ಈಗ ಆಂಡ್ರಾಯ್ಡ್ ಅಂತ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಅಲ್ಲಿ OBB ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. 4ನೇದು. ಅದಾದ ನಂತರ ಬಸ್ ಹಿಡಿದಿರುತ್ತೆ ನೋಡಿ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು. ಇಲ್ಲ ಅದ ನಂತರ OBB ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅಸೆಟ್ಸ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಬಿನ್ ಅಂತ ಬಂತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಮಾಡಿ ಗೆಳೆಯರೆ, ಇಷ್ಟೇ ಗೆಳೆಯರೆ, ಕೆಲಸ ಮುಗೀತು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.